ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆಯಾಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಟ್ರಿ ಆಸ್ಟ್ರೋ ಆ್ಯಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರೂಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರನಾಡಿ. ಕೆಲವರು ಈ ಇಂಗ್ಲಿಷ್ ಕ್ಲಾಸ್ ಮಾಡಿ ಅಂತ ಹೇಳಿ ಒತ್ತಾಯಿಸಿದ್ರು. ಕೆಲವರು ದುಡ್ಡು ಹಾಕ್ಬಿಟ್ಟಿದ್ದಾರೆ. ಇಂಗ್ಲಿಷ್ ಕ್ಲಾಸ್ ನಾವು ಮಾಡ್ಬೇಕು ಸರ್ ಅಂತ ಹೇಳಿ ಮಾಡಿದ್ದಾರೆ. ಸೊ ನಾನು ಕ್ಯಾನ್ಸಲ್ ಮಾಡಿದ್ದೆ. 27ನೇ ತಾರೀಕು ಇರ್ತಕ್ಕಂಥದ್ದು ಕ್ಯಾನ್ಸಲ್ ಮಾಡಿದ್ದೆ. 3ನೇ ತಾರೀಕು ನಮ್ಮ ನಕ್ಷತ್ರನಾಡಿ ಇಂಗ್ಲಿಷ್ ಕ್ಲಾಸಸ್ ಮಾಡ್ತಾ ಇದ್ದೀನಿ. ಆಸಕ್ತಿ ಇರೋರು ಜಾಯ್ನ್ ಆಗ್ಬೋದು. ಸಂಜೆ ಮಾತ್ರ ಕ್ಲಾಸ್ ಇರುತ್ತೆ. ಸಂಜೆ 7 ಗಂಟೆ 7:15 ಸ್ಟಾರ್ಟ್ ಮಾಡ್ತೀವಿ. ಸೊ 15 ದಿವಸದ ಕ್ಲಾಸ್ ಇರುತ್ತೆ. ಇಂಗ್ಲಿಷಲ್ಲಿ ಯಾರಾದ್ರೂ ನಿಮ್ಮ ಮಕ್ಕಳು ಸ್ವಲ್ಪ ಇಂಗ್ಲಿಷಲ್ಲಿ ಕ್ಲಾಸ್ ಇದ್ರೆ ಹೇಳಿ ಅಂತ ಹೇಳಿರೋರು, ಅಥವಾ ಕೆಲವರು ವಿದೇಶದಲ್ಲಿರೋರಿಗೆ ನಾನು ಕಲಿತೀನಿ ಅಂತ ಹೇಳ್ತಕ್ಕಂಥವ್ರು, ಸ್ವಲ್ಪ ಕನ್ನಡ ಬರಲ್ಲ ಸ್ವಲ್ಪ ಇಂಗ್ಲಿಷಲ್ಲಿ ಇದ್ರೆ ಸೇರ್ಕೊಳ್ತೀನಿ ಅಂತ ಯಾರು ನಿಮ್ಮವ್ರಿಗೆ ಗೊತ್ತಿರೋರು ಇದ್ರೆ ಖಂಡಿತ ಹೇಳಿ. ಇಂಗ್ಲಿಷಲ್ಲಿ ಕ್ಲಾಸಸ್ 3ನೇ ತಾರೀಕು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಜೂನ್ 24ನೇ ತಾರೀಕು 102ನೇ ಬ್ಯಾಚ್ ಇರ್ತಕ್ಕಂಥದ್ದು ಕನ್ನಡದಲ್ಲಿ. ಬೆಳಿಗ್ಗೆ 11 ಗಂಟೆಗೆ ಒಂದು ಬ್ಯಾಚು, ಸಂಜೆ 7 ಗಂಟೆಗೆ ಒಂದು ಬ್ಯಾಚು. ಸೊ 15 ದಿವಸ ಇರುತ್ತೆ. ಕುಟುಂಬ ಸಮೇತ ಕಲಿ. ಕರೆಗಳನ್ನ ತಗೊಂಡೋಗೋಣ. ನಮಸ್ಕಾರ. ಹಲೋ, ಹೇಳಿ ಗುರುಜಿ. ನನ್ನ ಹೆಸರು ಭರತ್ ಅಂತ, ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಹೇಳಿ. ನನ್ನ ಡೇಟ್ ಆಫ್ ಬರ್ತ್ ಬಂದು 12/12/1993, 5:42 AM, ಬ್ಯಾಂಗ್ಳೂರ್. 12/12/1993, 5:42 AM, ಬ್ಯಾಂಗ್ಳೂರ್. ಹಾ. 12 ಡಿಸೆಂಬರ್ 1993. ಇದ್ರ ಪ್ರಕಾರ ನಿಮ್ಮ ರಾಶಿ ಬಂದ್ಬಿಟ್ಟು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ, ಅನುರಾಧ ನಕ್ಷತ್ರ 2ನೇ ಪಾದ. ಹಾ, ಹೌದು ಗುರುಜಿ. ಶನಿ, ಬುಧ, ಕೇತು ದಶ ನಡೀತಾ ಇದೆ. ಈಗ 23 ಆದ್ಮೇಲೆ ಕೇತು ದಶ ಪ್ರಾರಂಭವಾಗಿದೆ. ಕೇತು ದಶ 6ನೇ ಮನೆ, 1ನೇ ಮನೆ, 10ನೇ ಮನೆ ತೋರಿಸ್ತಾ ಇದೆ. ಕೇತು ಬುಧ ನಂತರ ಪ್ರಾರಂಭವಾಗಿದೆ. 3 ಮತ್ತೆ 4. ಮದುವೆ ಆಯ್ತಾ? ಇನ್ನೂ ಇಲ್ಲ ಗುರುಜಿ. ಯಾಕಾಗಿಲ್ಲ? ನೋಡ್ತಾ ಇದ್ದಾರೆ ಮನೆಯಲ್ಲಿ. ಏನ್ ಕೇಳ್ಬೇಕು ಗುರುಜಿ? ಅದೇ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡ್ಬೋದಾ, ಬರುತ್ತಾ ಅಂತ ಕೇಳ್ಬೇಕಿತ್ತು. ಸೊ ನಾನು ಏನೇ ಕೇಳೋದು ನಿಮ್ಮನ್ನೇ ಕೇಳೋದಿಲ್ಲ, ಅದನ್ನು ಅದಕ್ಕೆ ನಿಮ್ಮಿಂದ. ಕ್ಲಾಸಿಗೆ ಮಾತ್ರ ಬರ್ಬೇಡ್ರಿ, ಎಲ್ಲ ಇಲ್ಲೇ ಕೇಳ್ಕೊಳ್ಳಿ ಫ್ರೀಯಾಗಿ. ಸ್ಟಾಕ್ ಮಾರ್ಕೆಟ್ ಏನ್ ಫ್ರೀಯಾಗ ಬರ್ತದೆ? ಅಲ್ಲಿ ದುಡ್ಡು ಹಾಕ್ಬೇಕಲ್ಲ. ಹೌದು ನೋಡಿ, ಅಲ್ಲಲ್ಲಿ ನಮಗೆ ಲಾಸ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಸೂರ್ಯನಲ್ಲಿ ಲಾಸ್ ಇದೆ, ಸೊ ಜುಪಿಟರ್ ಲಾಸ್ ಇದೆ, ಶುಕ್ರನಲ್ಲಿ ಲಾಸ್ ಇದೆ. ಹಾಗೆ ನಮಗೆ ಬುಧನಲ್ಲಿ ಸಬ್ಲಾಡಲ್ಲಿ ಲಾಸ್ ತೋರಿಸ್ತಾ ಇದೆ, ಗುರುನಲ್ಲೂ ಲಾಸ್ ತೋರಿಸ್ತಾ ಇದೆ, ಶುಕ್ರನಲ್ಲೂ ಲಾಸ್ ತೋರಿಸ್ತಾ ಇದೆ, ಶನಿನಲ್ಲೂ ಲಾಸ್ ತೋರಿಸ್ತಾ ಇದೆ. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಈ ಕಾಂಬಿನೇಷನ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಮೇಲಕ್ಕೆ ತಗೊಂಡೋಗುತ್ತೆ. ಬಿಲ್ಡಿಂಗ್ ಮೇಲಿಂದ ಟಪಕ್ ಅಂತ ಬಿಡಿಸ್ಬಿಡುತ್ತೆ. ಹುಷಾರಾಗಿರಿ. ಟ್ರೇಡಿಂಗು ಬೇಡವೇ ಬೇಡ. ನೀವು ಜ್ಯೋತಿಷ್ಯ ಕಲೀರಿ, ಪ್ರಶ್ನಾಶಾಸ್ತ್ರ ತಗೊಂಡು ಹಾಕೊಳ್ಳಿ. ನಿಮ್ಮ ಕಾಂಬಿನೇಷನ್ ತಗೊಳ್ಳಿ. ಅಲ್ಲಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಇಲ್ಲಿ 15,000 ಇನ್ವೆಸ್ಟ್ಮೆಂಟ್ ಮಾಡಿ. ಓಕೆ, ಕ್ಲಿಯರ್ ಮಾಡಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ತುಂಬಾ ಜನ ನಮ್ಮ ನಕ್ಷತ್ರನಾಡಿನ ಈ ಟ್ರೇಡಿಂಗ್ ಮಾಡೋರು ತಗೊಂಡಿದ್ದಾರೆ, ಪ್ರಶ್ನಾಶಾಸ್ತ್ರ ಹಾಕಿದ್ದಾರೆ. ಈ ಕಂಪನಿ ಚೆನ್ನಾಗಾಗುತ್ತೋ ಇಲ್ವಾ, ಕಂಪನಿ ಚೆನ್ನಾಗಾಗುತ್ತೋ ಇಲ್ವಾ, 100 ಅಲ್ಲ 1000% ಚೆನ್ನಾಗಾಗುತ್ತೆ. ತುಂಬಾ ಜನ ಈ ಶೇರ್ ಮಾರ್ಕೆಟ್ ಕ್ಲಾಸಸ್ಗೆ ಹೋಗ್ತಾರೆ. 1.5 ಲಕ್ಷ ರೂಪಾಯಿ, 1 ಲಕ್ಷ, 1.5 ಲಕ್ಷ, 75,000 ಎಲ್ಲ ಕೊಟ್ಟು ರೆಸಾರ್ಟ್ಗಳಲ್ಲಿ ಅಲ್ಲಿ ಇಲ್ಲಿ ಆಲ್ ಓವರ್ ಇಂಡಿಯಾನು ನೋಡಿದ್ದೀನಿ. ದೊಡ್ಡ ಕ್ಲಾಸ್. ಏನು ಆ ಕ್ಲಾಸಲ್ಲಿ 2,000 ಜನ 3,000 ಜನ ಕೂತಿರ್ತಾರೆ. ಆ ಟ್ರೈನಿಂಗಿಗೆ 70,000 80,000 1 ಲಕ್ಷ ಕೊಟ್ಟಿರ್ತಾರೆ. ಸೀಕ್ರೆಟ್ಸ್ ಹೌ ಟು ಇನ್ವೆಸ್ಟ್ ಇನ್ ಶೇರ್ಸ್ ಅಂತ.
ಅಲ್ಲಿ ಹೋಗಿರೋರೆಲ್ಲ ಚೊಂಬಿಟ್ಕೊಂಡಿರೋರೆಲ್ಲ ನಮ್ಮ ಹತ್ರ ಬಂದಿದ್ದಾರೆ. ಫುಲ್ಲು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದು ಅಲ್ಲ, ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಇದೆ. ಅಲ್ಲಿ ಕಲ್ತ್ಕೊಂಡು ಬರ್ತಾರಲ್ಲ, ಕಲ್ತ್ಕೊಂಡು ಬಂದಾದ್ಮೇಲೆ ಒಂದು ಕಂಪನಿ ಓಪನ್ ಮಾಡ್ತಾರೆ. ಕಂಪನಿ ಓಪನ್ ಮಾಡಿ ನಿಮ್ಮ ದುಡ್ಡೆಲ್ಲ ಶೇರ್ಸ್ ಅಲ್ಲಿ ಹಾಕಿ, ನಾವೆಲ್ಲ ಟ್ರೈನಿಂಗ್ ಪಡೆದಿದ್ದೀವಿ, ಯಾರೋ 1.5 ಲಕ್ಷ ಕೊಟ್ಟವ್ರು ನಮಗೆ, 1.5 ಲಕ್ಷ ಕೊಟ್ಬಿಟ್ಟು ನಾವು ಸಕ್ಕತ್ತಾಗಿ ಟ್ರೈನಿಂಗ್ ತಗೊಂಡಿದ್ದೀವಿ. ಅವರೆಲ್ಲ ಟಿಪ್ಸ್ ಎಲ್ಲ ಹೇಳಿದ್ದಾರೆ, ಯಾವ ಕಂಪ್ನಿಗೆ ಹೆಂಗ್ ಹಾಕ್ಬೇಕು, ಹೆಂಗ್ ನೋಡ್ಬೇಕು, ಹೆಂಗ್ ಮಾಡ್ಬೇಕು ಅಂತ. ಅವರು ಕ್ಲಾಸಸ್ಗೆ 2,000-3,000 ಜನ ಕೂತಿದ್ರು ಅಂತ ಹೇಳಿ 3 ಕಂಪನಿಯವರು ನಮ್ಮ ಹತ್ರ ಬಂದಿದ್ರು, ಓಪನ್ ಮಾಡಿದೀವಿ ಅಂತ. 1 ವರ್ಷ ಆದ್ಮೇಲೆ ಎಲ್ಲ ಲಾಸ್ ಆಗ್ಬಿಟ್ಟಿದೆ. ಅಲ್ಲಿ ಹಾಕಿರೋರು ಇವ್ರನ್ನ ಬಿಡ್ತಾ ಇಲ್ಲ. ಹೆಚ್ಚು ಕಮ್ಮಿ 80 ಲಕ್ಷ ರೂಪಾಯಿ ಕೊಡಬೇಕು. ಯಾವುದೋ ಕಂಪ್ನಿಲಿ ಹಾಕಿದ್ದಾರೆ, ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಎಲ್ಲ ಚೊಂಬಾಗೋಗಿದೆ. 3 ಕಂಪನಿಯವರು ಬಂದರು, ಹೇಳಿದೆ ಹಿಂಗಿದೆ ಅಂತ. ಸೊ ಅವರೆಲ್ಲ ಟ್ರೈನಿಂಗ್ ಹೋದವರು, ಟ್ರೈನಿಂಗ್ ಮಾಡ್ಕೊಂಡವ್ರಲ್ಲ ಏನಾದ್ರು ನಮ್ಮ ಜಾತಕದಲ್ಲಿ ದುಡ್ಡು ಮಾಡೋ ಯೋಗ ಇರಬೇಕು. ಈಗ ನೋಡಿದ್ರಲ್ಲ, ಈಗ ಒಂದು ಜಾತಕ 12 ಅಂತಿದೆಯಲ್ಲ, ಚಿಪ್ ಗ್ಯಾರಂಟಿ. ಈ ಸಲ ಕಪ್ ನಮ್ದೇ ಅಲ್ಲ, ಚಿಪ್ ನಮ್ದೇ. ಈ ಸಲ ಚಿಪ್ಪು ನಮ್ದೇ 100%. ನಮ್ಮ ಸ್ಟೂಡೆಂಟ್ ಅವರೇ ಅವ್ರ ಹೆಸರು ಹೇಳಕ್ ಇಷ್ಟಪಡಲ್ಲ. 2019 20 ಬಂದ್ರು. ಶೇರ್ ಮಾರ್ಕೆಟ್ ಅಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ಸರ್, ನಾನು ನಕ್ಷತ್ರ ನಾಡಿ ಕಲ್ತ್ಬಿಟ್ಟು ದುಡ್ಡು ಮಾಡಬೇಕು ಅಂತಿದ್ದೀನಿ ಅದರಲ್ಲಿ ಅಂತ ಹೇಳಿದ್ರು. ನೋಡಮ್ಮ, ಕಳ್ಕೊಂಡಿರೋ ಕಾಂಬಿನೇಷನ್ ಇದ್ರೆ ಕಳ್ಕೊಳ್ತೀಯ, ಮುಂದೆ ಬರೋ ಕಾಂಬಿನೇಷನ್ ಇದ್ರೆ ಬರುತ್ತೆ, ಅದು ಇಲ್ಲ ಅಂದ್ರೆ ಅದು ಬರೋದಿಲ್ಲ. ಕಲ್ತ್ಕೊಂಡಿದ ತಕ್ಷಣ ನಿಮಗೆ ಶೇರ್ಸ್ ಅಲ್ಲಿ ದುಡ್ಡು ಬರುತ್ತೆ, ನಕ್ಷತ್ರ ನಾಡಿ ಕಲ್ತ್ಕೊಂಡಿದ ತಕ್ಷಣ ಅದು ಸಾಧ್ಯನೇ ಇಲ್ಲ. ನಿಮ್ಮ ಮೂಲ ಜಾತಕದಲ್ಲಿ ಫಸ್ಟ್ ದುಡ್ಡು ಮಾಡೋ ಯೋಗ ಇರಬೇಕು. ಮೂಲ ಕಾಂಬಿನೇಷನ್ ಅಲ್ಲಿ 2ನೇ ಮನೆ, 6ನೇ ಮನೆ, 11ನೇ ಮನೆ ಅದು ಮೂಲದಲ್ಲಿ ಇರಬೇಕು. ಅದಿದ್ದಾದ್ಮೇಲೆ ನೀವು ಶೇರ್ ಮಾಡಿ ಡೆಫಿನೆಟ್ಲಿ ಎಲ್ಲ 1000% ದುಡ್ಡು ಮಾಡ್ತೀರಾ. ಅವ್ರು ಬಂದಿದ್ದವರು ಕಾಂಬಿನೇಷನ್ ಒಂದು ಕನ್ಸಲ್ಟೇಷನ್ ತಗೊಂಡ್ರು. ಅದು ಕ್ಲಾಸಸ್ ಆದ್ಮೇಲೆ, ಸರ್ ನಿಮ್ಮ ಕ್ಲಾಸಸ್ ಬಂದೆ, ನೀವು ಹೇಳಿದ್ರಿ ಪ್ರಶ್ನಾಶಾಸ್ತ್ರದಲ್ಲಿ ಸಖತ್ತಾಗಿ ನಮಗೆ ದುಡ್ಡು ಬರುತ್ತೆ, ದುಡ್ಡು ಮಾಡಬಹುದು ಸಖತ್ತಾಗಿ ಅಂತ ಹೇಳಿದ್ರಿ. ಎಸ್ ಹೌದು ಅಂತಂದೆ. ಸರ್ ನನಗೆ ನೀವು ಹೇಳಿರೋ ತರ ಪ್ರಶ್ನಾಶಾಸ್ತ್ರ ಹಾಕಿ ಡೇ ಟ್ರೇಡಿಂಗ್ ಮಾಡಿದೆ. ಅಂದ್ರೆ ಡೇ ಟ್ರೇಡಿಂಗ್ ಅಂದ್ರೆ ಇವತ್ತಿಂದು ದಿನ ಟ್ರೇಡಿಂಗ್ ಅಂತ ಅವ್ರು ಏನೋ ಮಾಡ್ತಾರೆ, ಇಂಟ್ರಾ ಡೇ ಅದೇನೋ ಮಾಡ್ತಾರೆ. ಲಾಂಗ್ ಟರ್ಮ್ ಇದೆ, ಶಾರ್ಟ್ ಟರ್ಮ್ ಇದೆ. ಡೇ ಟ್ರೇಡಿಂಗ್ ಮಾಡೋದು ಸರ್ ಬರ್ತಾ ಇತ್ತು ಸರ್ 5,000 6,000. ಆದ್ರೆ ನನಗಿರೋ ಸಾಲ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. 25 ಲಕ್ಷ 30 ಲಕ್ಷ 40 ಲಕ್ಷ ಇದೆ. ನಾನು ನಮ್ಮ ಫ್ರೆಂಡ್ ಕಡೆಯಿಂದ ಒಂದು 10 ಲಕ್ಷ ಹಾಕ್ಸ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಪ್ರಶ್ನಾಶಾಸ್ತ್ರ ಹಾಕಿ ಮಾಡ್ತೀನಿ ಸರ್, ಲಾಭ ಬರುತ್ತೆ, ಬಟ್ ನಾನು ಅನ್ಕೊಂಡಿರೋ ಲಾಭ ಬರಲ್ಲ. ಇದು ಫಸ್ಟ್ ಬಂತು. ಕೊನೆಗೆ ಒಂದು ಬ್ಯಾಡ್ ನ್ಯೂಸ್ ಬಂದ್ಬಿಡ್ತು. ಆ ಒಬ್ಬ ಪರ್ಸನ್ ನೇಣು ಹಾಕೊಂಡು ಸತ್ತೋಗ್ಬಿಟ್ರು. ನಮ್ಮ ಸ್ಟೂಡೆಂಟೆ. ಅವ್ರಿಗೆ ಹೇಳಿ ಕಳಿಸಿದ್ದೆ, ನಿಮ್ಮ ಮೂಲ ಜಾತಕದಲ್ಲಿ ಕಾಂಬಿನೇಷನ್ ಇಲ್ಲಪ್ಪ ಸರ್, ಇದರಲ್ಲಿ ಸಣ್ಣ ಪುಟ್ಟ ಪ್ರಶ್ನಾಶಾಸ್ತ್ರದಲ್ಲಿ ಇದು ವಿನ್ ಆಗಲ್ಲ ಅಂದ್ರೆ ನಿಮ್ಮ ಮೂಲ ಜಾತಕ ಚೆನ್ನಾಗಿದ್ರೆ ಅದು 3,000 ಇರೋದು 30 ಬರುತ್ತೆ, 30 ಇರೋದು 3 ಲಕ್ಷನೂ ಆಗುತ್ತೆ. ನಿಮ್ಮ ಮೂಲ ಜಾತಕದಲ್ಲಿ ದುಡ್ಡಿನ ಕಾಂಬಿನೇಷನ್ ಇರಬೇಕು. ಇಲ್ಲ ಅಂದ್ರೆ ನಾನು ಯಾಕೆ ಇಲ್ಲಿ ಬಂದು ಪಾಠ ಮಾಡಿಕೊಂಡು ಫೀಸ್ ತಗೊಂಡು ದೇವಸ್ಥಾನಗಳು ಕಟ್ಟೋ ಬದಲು ನನಗೆ ಜ್ಯೋತಿಷ್ಯ ಗೊತ್ತಲ್ವಾ, ನಾನೇ ದಿನ ಒಂದು ಪ್ರಶ್ನಾಶಾಸ್ತ್ರ ಹಾಕಿ ಯಾವ ಕಂಪ್ನಿಲಿ ಹಾಕಿದ್ರೆ ಎಷ್ಟು ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ ಬರ್ಬೋದಲ್ವಾ. ಆ ಕಾಂಬಿನೇಷನ್ ನನ್ನ ಹತ್ರ ಇಲ್ಲ. 5ನೇ ಮನೆ ಇಲ್ವೇ ಇಲ್ಲ ಅಲ್ಲಿ, ಫಸ್ಟ್ ಆಫ್ ಆಲ್ ಶೇರ್ ಮಾಡಕ್ಕೆ. ಆಮೇಲೆ 2ನೇ ಮನೆ ಇಲ್ಲ ನಮಗೆ, ಲಂಸಮ್ ಆಗಿ ಬರಕ್ಕೆ, ಲಂಸಮ್ ಅವೆಲ್ಲ 2ನೇ ಮನೆ ಬೇಕು. ಇಲ್ಲ, ಅದ್ರಲ್ಲಿ ದುಡ್ಡು ಬರಲ್ಲ. ನಾವೇ ಮಾಡ್ಬೋದಾಗಿತ್ತು. ಯಾಕಂದ್ರೆ ಈ ಪ್ರಶ್ನೆ ಯಾಕೆ ಎರಡನ್ನೂ ಹೇಳಿದೆ ಅಂದ್ರೆ, ಮೊದಲನೇದು 1 ಲಕ್ಷ 1.5 ಲಕ್ಷ ದುಡ್ಡು ಕೊಟ್ಟು ಈ ಸಾಫ್ಟ್ವೇರ್ ಅಲ್ಲಿ ಇರೋರು ನಿಮ್ಮ ಮಕ್ಕಳುಗಳೇ. ಯಾರು ನೋಡ್ತಾ ಇದಾರೆ ಪ್ರೋಗ್ರಾಮು ನಿಮ್ಗೆ ಹೇಳಲ್ಲ. ಈ ಸಾಫ್ಟ್ವೇರ್ ಅಲ್ಲಿ ಇರ್ತಾರೆಲ್ಲ, ನಿಮ್ಮ ಮನೆಯವರೆಲ್ಲ ಸಾಫ್ಟ್ವೇರ್ ಇರ್ತಾರೆ. ನಿಮ್ಮ ಮಕ್ಕಳು ದಯವಿಟ್ಟು ವಿಚಾರಿಸಿ, ನಮ್ಮ ಮಗ ಶೇರ್ ಮಾಡ್ತಾವನೆ, ಏನೋ ಮಾಡ್ತಾ ಇದ್ದಾನೆ, ಶೇರ್ಸ್ ಅಂತ ಕಿವಿಗೆ ಬಿದ್ದಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಕ್ರೆಡಿಟ್ ಕಾರ್ಡ್ ಅಲ್ಲಿ ಆಟ ಆಡ್ತಾರೆ ತುಂಬಾ ಜನ. ಶೇರ್
ಅದನ್ನು ನೋಡ್ಬಿಟ್ಟಿದ್ದೀನಿ. ಕನ್ಸಲ್ಟೇಷನ್ ಬಂದ್ಬಿಟ್ಟಿದ್ದಾರೆ, ಇಲ್ಲ ರೀ ದುಡ್ಡಾಗಲ್ಲ ಹೋಗ್ರಿ ಸರ್, ನಾನು 1-2 ವರ್ಷ ಸಖತ್ತಾಗಿ ಮಾಡಿದೆ ಸರ್, 30 ಲಕ್ಷ ಬಂತು ಸರ್, ಲಾಸ್ಟ್ 1 year ಅಲ್ಲಿ 50 ಲಕ್ಷ ಕಳ್ಕೊಂಡ್ರೆ ಸರ್. ಅದು ಬರೋದೊಂದು ಟೈಮ್, ಹೋಗೋದೊಂದು ಟೈಮ್, ಬರೋದೊಂದು ಟೈಮ್, ಹೋಗೋದೊಂದು ಟೈಮ್. ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡಿರ್ತಕ್ಕಂಥ ವ್ಯಕ್ತಿನೇ ಯಾರೂ ಇಲ್ಲ. 100 ಜನ ಶೇರ್ ಮಾರ್ಕೆಟ್ ಅಲ್ಲಿ ಇದ್ದಾರೆ ಅಂದ್ರೆ, ಈ ತರ ದುಡ್ಡು ಹುಡ್ತಾ ಇದ್ದಾರೆ ಅಂದ್ರೆ, ನಾನು ಬೇಕಾದ್ರೆ ಹೋಗಿ ನೋಡ್ಕೊಳ್ಳಿ, 10% ಇಂದ 15% ಅವ್ರು ಮಾತ್ರ ತಾತ್ಕಾಲಿಕವಾಗಿ ದುಡ್ಡು ಮಾಡಿರ್ತಾರೆ, ಲಾಂಗ್ ಟರ್ಮ್ ದುಡ್ಡು ಮಾಡಿರೋಲ್ಲ. ಅದ್ರಲ್ಲಿ ಏನಾದ್ರು 1% 2% ಅವನಿಗೆ 2-5-11 ಕಾಂಬಿನೇಷನ್ ಜಾಸ್ತಿ ನಡೀತಾ ಇದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಅವನು ಕೋಟ್ಯಾಧೀಶ್ವರ, ಲಕ್ಷಾಧೀಶ್ವರ ಆಗ್ತಾನೆ. ಎಷ್ಟೋ ಕಂಪನಿಗಳು ಇವಾಗ ಶೇರ್ ಮಾರ್ಕೆಟ್ ಇಂದ ದೂರ ಉಳಿದ್ಬಿಟ್ಟಿದೆ. ಮುಂಚೆ ತುಂಬಾ ಕಂಪನಿ ಇತ್ತು, ತುಂಬಾ ಅಡ್ವರ್ಟೈಸ್ಮೆಂಟ್ ಕೊಡೋರು, ಈಗ ದೂರ ಉಳಿದ್ಬಿಟ್ಟಿದ್ದಾರೆ. ಈಗ ಸ್ವಲ್ಪ ಅಲ್ಲಲ್ಲಿ ಟ್ರೈನಿಂಗ್ ಅಂತ, ಟ್ರೈನಿಂಗ್ ಅದು ಜೂಜು. ಏನಕ್ಕೆ ಜೂಜು? 10 ಕುದುರೆ ಓಡ್ತಾ ಇದ್ರೆ ನಾವು ಏನೋ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ನೋಡಿ, ಕುದುರೆ ಗೆಲ್ಲೋದನ್ನ ಯಾವ್ದ್ರ ಮೇಲೆ ನಾವು ನೋಡ್ತೀವಿ? ವಿ ಗೋ ಬೈ ದಿ ಸ್ಟ್ಯಾಟಿಸ್ಟಿಕ್ಸ್. ಅದು ಸ್ಟ್ಯಾಲಿಯನ್ನ, ಅಥವಾ ಅದು ಡೆಕ್ಕರ, ಅಥವಾ ಅದು ಹಳೆ ಇದರಲ್ಲಿ ಗೆದ್ದಿದ್ಯಾ, ಅದರದ್ದು ಸ್ಟ್ರೆಂತು, ಸ್ಪೀಡು, ಜಾಕಿದು ವೆಯ್ಟು. ಜಾಕಿ ಸಿಕ್ಕಾಪಟ್ಟೆ ವೆಯ್ಟ್ಲೆಸ್ ಇರಬೇಕು, ಅದು ಕನ್ಸಿಡರ್ ಆಗುತ್ತೆ. ಪೇಪರ್ ವೆಯ್ಟ್ ನನ್ಗೆ ಗೊತ್ತಿರೋಂಗೆ ಜಾಕಿ 40 kgನೋ 50 kg ಮೇಲೆ ಇರಂಗೇ ಇಲ್ಲ. ಯಾಕಂದ್ರೆ ಆ ಕುದುರೆಗೆ ಅರ್ಧ kg ಜಾಸ್ತಿ ಆದ್ರೂ ಸ್ಪೀಡ್ ಕಮ್ಮಿ ಆಗ್ಬಿಡುತ್ತೆ. ಆ ಓಡಿಸೋನ್ ಇದಾನಲ್ಲ, ಜಾಕಿ ಅಂತ ಕರೀತಾರಲ್ಲ, ಸಿಕ್ಕಾಪಟ್ಟೆ ಡಯಟ್ ಮಾಡಬೇಕು. ಎಷ್ಟು ಲೈಟ್ ಆಗ್ತಾರೋ ಅಷ್ಟು ಅವನಿಗೆ ಇದು 2 ವಿಚಾರ. ಜಾಕಿ ಆಗ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಉಪವಾಸ ಮಾಡಬೇಕು. ಏನು ಒಂದು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಇಷ್ಟೇ ಆಪಲ್ ಜ್ಯೂಸು, ಮಧ್ಯಾಹ್ನ ಅರ್ಧ ಇಡ್ಲಿ, ಸಾಯಂಕಾಲ ಬೇಜಾರಾದ್ರೆ ಅರ್ಧ ದೋಸೆ ಅಥವಾ ಇಡ್ಲಿ, ಇಷ್ಟೇ. ಇನ್ನು ಮಿಕ್ಕಿದ ಲೈಟ್ ಜ್ಯೂಸು, ಹೆವಿನೂ ಇಲ್ಲ, ಹೊಟ್ಟೆ ಬರಂಗಿಲ್ಲ. ವೆಯ್ಟ್ ದಿನಾ ವೆಯ್ಟ್ ಚೆಕ್ ಮಾಡು, 0.1 ಏನೋ ಜಾಸ್ತಿ ಆದ್ರೆ ಕಮ್ಮಿ ಹಾಕು. ಐಡಿಯಲ್ ವೆಯ್ಟ್ ಇರಬೇಕು. ಹಾಗೆ ಶಕ್ತಿನೂ ಇರಬೇಕು. ಆ ಕುದುರೆ ಲಗಾಮ್ ಹಿಡಿದು ಅದಕ್ಕೂ ಓಡಿಸಿ ಮೋಟಿವೇಶನ್ ಮಾಡಿ ಓಡಿಸ್ಬೇಕು, ಎರಡನ್ನೂ ಇರುತ್ತೆ. ಸೊ ಇದನ್ನೆಲ್ಲ ಸ್ಟಡಿ ಮಾಡ್ತಾರೆ, ದುಡ್ಡಾಕ್ತಾರೆ, ಬಾಲಕ್ಕೆ ದುಡ್ಡು ಕಟ್ತಾರೆ. ಎಷ್ಟೋ ಸತಿ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲದೆ ಇರ್ತಕ್ಕಂಥದ್ದೇ ಡರ್ಬಿ ಗೆದ್ಬಿಟ್ಟಿರುತ್ತೆ. ಎಂತೆಂಥ ಸ್ಟ್ಯಾಟಿಸ್ಟಿಕ್ಸ್ ಎಷ್ಟೊಂದೆಲ್ಲ ಗೆದ್ದಿರುತ್ತೆ, ಅದು ಅವಾಗ ಬರ್ತಾರವರಲ್ಲ, ನಾವು ಎಷ್ಟೋ ಗೆದ್ದು ಬಂದಿದ್ದೀವಿ ಅಂತ, ಅವತ್ತೇ ಫ್ಲಾಪ್. ಅದು ಎಷ್ಟೋ ಜನ ರೇಸ್ ಹತ್ರ ಹೋಗ್ಬಿಟ್ಟು ಎಷ್ಟು ಜನ ಮನೆ ಮಾರ್ಕೊಂಡಿದ್ದಾರೆ ನೋಡಿ. ಸಿಮಿಲರ್ ನನ್ನ ಅನುಭವದಲ್ಲಿ ಶೇರ್ಸ್. ಆ ಕಂಪನಿ ಹೆಂಗ್ ಮಾಡ್ತಾ ಇದೆ, ಏನ್ ಮಾಡ್ತಾ ಇದೆ, ಯಾರು ಗೊತ್ತು? ಎಷ್ಟು ಕಂಪನಿಗಳು ತುಂಬಾ ಹೈ ಶೇರ್ಸ್ ಅಲ್ಲಿ ಓಡ್ತಾ ಇತ್ತು. ಒಂದು ಸಣ್ಣ ನ್ಯೂಸ್ ಟಿವಿಲಿ, ಒಂದು ಸಣ್ಣ ನ್ಯೂಸ್ ಢಮಾರ್ ಅಂತ ಕೆಳಗೆ ಬಿತ್ತೆಲ್ಲ ಶೇರ್ಸ್ ಬಿದ್ದೋಯ್ತು ಕೆಳಗಡೆ. ಫಾಲ್ಸ್ ನ್ಯೂಸ್ ಅಲ್ಲೂ ಬಿದ್ದೋಗ್ಬಿಡುತ್ತೆ ಶೇರ್ಸ್, ಫಾಲ್ಸ್ ನ್ಯೂಸ್ ಅಲ್ಲೂ ಬಿದ್ದೋಗುತ್ತೆ. ಅವ್ರದ್ದೇನೋ ಒಂದು ಡಿವಿಷನ್ ಕ್ಲೋಸ್ ಆಯ್ತು ಅಂದ್ರೆ ಅಲ್ಲೂ ಶೇರ್ ಬಿತ್ತು, ಅಲ್ಲೇನೋ ಪ್ರಾಫಿಟ್ಸ್ ಸರಿಯಾಗಿ ಹಂಚಿಲ್ಲ, ಸ್ವಲ್ಪ ಏನೋ ಗೋಲ್ ಮಾಡಿ ಅಲ್ಲಿ ಶೇರ್ಸ್ ಬಿತ್ತು. ಮೆನಿ ಫ್ಯಾಕ್ಟರ್ಸ್, ಡಿಮ್ಯಾಂಡ್ ಸಪ್ಲೈ ಫ್ಯಾಕ್ಟರ್ಸ್ ಎಲ್ಲ ಮೇಲೆ ಹೋಗ್ತಾ ಇರುತ್ತೆ. ಆಮೇಲೆ ಅಲ್ಲಿ ಹಿಂದ್ಗಡೆ ಕಂಟ್ರೋಲ್ ಮಾಡೋರು ಬೇರೆ ಇರ್ತಾರೆ. ಅದು ತುಂಬಾ ಜನಕ್ಕೆ ಗೊತ್ತಿಲ್ಲ, ನಾನು ಹೇಳಕ್ ಹೋಗಲ್ಲ. ನಾನು ಅದರ ಅನುಭವ ತಗೊಂಡಿದ್ದೀನಿ. ಅದನ್ನ ಕಂಟ್ರೋಲ್ ಮಾಡಕ್ಕೆ NSE, ಸೆಬಿ, ಅಲ್ಲಿರ್ತಕ್ಕಂಥ ಸ್ಟಾಕ್ ಎಕ್ಸ್ಚೇಂಜು ಇವೆಲ್ಲ ಇರ್ತವೆ, ಇನ್ವಾಲ್ವ್ ಆಗಿರ್ತವೆ. ಶೇರ್ಸ್ ಅಲ್ಲಿ ಯಾರು ಕೂಡ ಅದೊಂದು ಸಬ್ಜೆಕ್ಟ್ ಆಗಿ, ಅದೊಂದು ಏನೋ ಒಂದು ಬ್ಯಾಚುಲರ್ ಆಫ್ ಶೇರ್ ಮಾರ್ಕೆಟ್ ಅಂತ ಎಲ್ಲೂ ಇಲ್ಲ. ಇಟ್ ಈಸ್ ಜಸ್ಟ್ ಎ ಇನ್ವೆಸ್ಟ್ಮೆಂಟ್ ವೇರ್ ಯು ಕ್ಯಾನ್ ವೇಟ್ ಫಾರ್ ದಿ ಪೀರಿಯಡ್ ಅಂಡ್ ಚೆಕ್. ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಅಂತ ತುಂಬಾ ಜನ ಹೇಳ್ತಾರೆ, ಶಾರ್ಟ್ ಟರ್ಮ್ ಮಾಡಬೇಡಿ ಅಂತ ಹೇಳ್ತಾರೆ. ಲಾಂಗ್ ಟರ್ಮ್ ಮಾಡಿ, ಕೊನೆಗೆ ನೋಡಿದ್ರೆ ಅದು 12% 10% ಬ್ಯಾಂಕಿಗಿನ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಯಾವಾಗಲೂ ಜೀವನ ಹಿಂಗೆ ಇಟ್ಕೊಂಡು ನೋಡ್ತಾ ಇರ್ತೀವಿ. ದಿನ ಏನೋ ಕೆಲವರು 2,000, 1,000, 3,000 ಮಾಡ್ಕೊಳ್ತಾರೆ ರಿಸ್ಕ್ ತಗೊಂಡು. ಕೈ ಸುಟ್ಕೊಂಡವರು ಇದಾರಲ್ಲಿ,
30,000 40,000 ತಿಂಗಳ ಅದರಲ್ಲೇ ನೋಡಿ ನೋಡಿ ಬೆಳಗಿಂದ ಕುತ್ಕೊಂಡು ಕುಟ್ಟಿ ಬೆನ್ನು ನೋವು ಬಂದು ಕಾಲು ನೋವು ಬಂದು ಆಪರೇಷನ್ಗೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಅದೇ ದುಡ್ಡು ಹಾಸ್ಪಿಟ್ಲ್ ಖರ್ಚು ಮಾಡಿ ಝೀರೋ ಮಾಡ್ಕೊಂಡಿರೋರಿದ್ದಾರೆ. ಶೇರ್ಸ್ ಈಸ್ ನಾಟ್ ಎ ಈಸಿ ಥಿಂಗ್. ದಿನಾ ನೋಡ್ತಾ ಇರ್ಬೇಕು, ಕಣ್ಣೆಲ್ಲ ಹೋಗುತ್ತ್ರಿ. 3 ಹೊತ್ತು ಲ್ಯಾಪ್ಟಾಪ್ ನೋಡ್ಕೊಂಡು ಕುತ್ಕೊಂಡ್ರೆ ಕಣ್ಣೇನ್ರಿ ಆಗ್ಬೇಕು. ಇಂಟರ್ನೆಟ್ ಯಾವಾಗಲೂ ರನ್ ಆಗ್ತಾ ಇರಬೇಕು. ಅದು ಹೋಯ್ತಾ ಜಂಪ್ ಆಯ್ತಾ, ಇದೇನು ಜಂಪ್ ಆಯ್ತಾ, ಇದಕ್ಕೆ ಹಾಕ್ಲಾ ಅದಕ್ಕೆ ಹಾಕ್ಲಾ ದುಡ್ಡು ಥ್ರಿಲ್ ಕೊಡ್ತಾ ಇರುತ್ತೆ. ಇದಕ್ಕೆ ಹಾಕ್ದೆ, ಇದಕ್ಕೆ ನಾನು 100 ಶೇರ್ ಪರ್ಚೇಸ್ ಮಾಡಿದೆ, ಅಯ್ಯೋ ನನ್ನ ಹತ್ರ ಇನ್ನೂ ಸ್ವಲ್ಪ ದುಡ್ಡು ಇದ್ದಿದ್ರೆ ಇದು 300 ಶೇರ್ ತಗೊಂಡ್ಬಿಡ್ತಾ ಇದ್ದೆ, ಇವತ್ತೇ ನಾನು ರಾಜಾ ಬಿಡ್ತಾ ಇದ್ದೆ. ಈ ತರ ಆಡಿಸ್ತಾ ಇರ್ತದೆ. ಹೈಯೆಸ್ಟ್ ಟೆಂಪ್ಟಿಂಗ್ ಅದು. ಹಿಂಗೆ ಹೋಗ್ತಾ ಇದ್ದಾಗ ಖುಷಿ ಜಾಸ್ತಿ ಹಾಕೋಣ ಅಂತ ಯಾವಾಗ ಮೇಲಿಂದ ತಳ್ಳುತ್ತೋ ಗೊತ್ತಿಲ್ಲ. ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ಆಫ್ ದಿ ಡೇಂಜರಸ್ ಶೇರ್ಸ್. ನನ್ನ ಸ್ಟೂಡೆಂಟೇ ನೇಣಾಕೊಂಡು ಸತ್ತೋದಾಗ ತುಂಬಾ ಬೇಜಾರಾಗುತ್ತೆ. ಅವತ್ತಿಂದ ಐ ಹೇಟ್. ಯಾರಾದ್ರೂ ಬಂದ್ರೆ ಶೇರ್ ನೋಡ್ಕೋಬಹುದು ಅಂತ ನಾನು ಇವತ್ತು ಹೇಳ್ತೀನಿ. ನಾನು ಗ್ಯಾರಂಟಿ ಕೊಡಲ್ಲ, ಮಾಡ್ಲೂಬೇಡಿ. ಅದು ದರಿದ್ರ ಕೆಲಸ. ಅದು ನಮ್ಮ ಹತ್ರ ಒಂದು 50 ಲಕ್ಷ ಇದೆ, ಹೋದ್ರು ಹೋಯ್ತು. ಒಂದು 10 ಲಕ್ಷ ಬಂದ್ರು ಹೋಯ್ತು, ಹೋದ್ರು ಹೋಯ್ತು. 10 ಲಕ್ಷ ಮಾಡ್ತೀರಾ, ಮಾಡ್ಕೊಳ್ಳಿ. ಹಂಗನ್ಬಿಟ್ಟು 50 ಲಕ್ಷನ ತಗೊಂಡೋಗಾಗಿ ಕೊನೆಗೆ ಚಿಪ್ಪಿಟ್ಕೊಂಡ್ರೆ ಅದರಂತ ದರಿದ್ರವಾಗಿರ್ತಕ್ಕಂಥ ಜೀವನ ಇನ್ನೊಂದಿಲ್ಲ. ಮೂಲ ಜಾತಕದಲ್ಲಿ ಅದಕ್ಕೆ 15,000 ಕೊಟ್ಟು ಕಲೀರಿ, ಜ್ಯೋತಿಷ್ಯನ ಕಲೀರಿ. ಯೋಗ ಇದೆಯಾ ನೋಡ್ಕೊಳ್ಳಿ, ಆಮೇಲೆ ನಿಮ್ ಯೋಗ್ಯತೆ ಇದ್ದಂಗೆ ಆಡ್ಕೊಳ್ಳಿ. ಯೋಗ ಇಲ್ವಾ, ನಿಮ್ಗೆ ಏನ್ ಯೋಗ್ಯತೆ, ನೀವು ಎಲ್ಲಿ 1 ಲಕ್ಷ 2 ಲಕ್ಷ ಖರ್ಚು ಮಾಡಿ ಯಾವ ಪಾಠ ಮಾಡಿರೋ ಹತ್ರ ಹೋದ್ರೂ ಆಗಲ್ಲ. ಆ ಪಾಠ ಮಾಡೋನು ದುಡ್ಡು ಹಾಕಲ್ಲ. ಅವ್ನ್ ಗೊತ್ತು ಅವನಿಗೆ ಅವನ ಜಾತಕದಲ್ಲಿ ಶೇರ್ಸ್ ಪಾಠ ಮಾಡಿದ್ರೆ ದುಡ್ಡು ಜಾಸ್ತಿ ಮಾಡ್ತೀನಿ, ದುಡ್ಡು ಹಾಕಿದ್ರೆ ಜಾಸ್ತಿ ದುಡ್ಡು ಮಾಡಲ್ಲ ಅಂತ. ಅರ್ಥ ಆಯ್ತಾ ನನ್ನ ಕಾನ್ಸೆಪ್ಟ್? ಆ ಶೇರ್ ಹೇಳ್ಕೊಡೋನು ಪಾಠ ಮಾಡೋದ್ರಲ್ಲಿರೋ ದುಡ್ಡು ನೋಡಿರ್ತಾನೆ, ಹಾಕೋದ್ಕಿನ ಇದರಲ್ಲಿ 10 ಪಟ್ಟು ಬರುತ್ತೆ. ಪಾಠ ಮಾಡಿದ್ರೆ ನಾನು ಪಾಠ ಮಾಡ್ಕೊಂಡು ಕೂತ್ಕೊಳ್ತೀನಿ, ಅಲ್ಲ ನಾನು ಹಾಕಲ್ಲ, ಬಟ್ ನನ್ನ ಅನುಭವನ ಅಲ್ಲಿ ಹೇಳ್ಕೊಳ್ತೀನಿ, ಅನುಭವದಿಂದ ದುಡ್ಡು ಮಾಡ್ತಾನೆ. ಯಾರೋ ಒಬ್ರು ಅವ್ನ ಕ್ವಶನ್ ಕೇಳೋದು, ನೀವ್ ಎಷ್ಟು ಸಾರ್ ಮಾಡ್ಕಿದ್ದೀರಾ? 20 ಕೋಟಿ ಮಾಡಿ 30 ಕೋಟಿ ಮಾಡಿದ್ರೆ ನೀವು ಹಾಕಿ ತೋರಿಸಿ, ನೀವು ಎಲ್ಲ ಹಾಕ್ತೀವಿ, ನಾವು ಅಲ್ಲೇ ಹಾಕ್ತಿವಿ. ಅಲ್ಲಿಲ್ಲ, ಅದು ಫಾಲೋ ಮಾಡಲ್ಲ. ಒಬ್ಬ ಲೀಡರ್ ಆಗಿರೋನು, ಶೇರ್ ಮಾರ್ಕೆಟ್ ಮಾಡೋನು ಕುತ್ಕೋಬೇಕು, ಡ್ರೈವ್ ಮಾಡ್ಬೇಕು, ಹೇಳ್ಕೊಡ್ಬೇಕು, ಡ್ರೈವ್ ಮಾಡ್ಬೇಕು. ಇವತ್ತೆಲ್ಲರೂ ಇಲ್ಲಿ 1 ಲಕ್ಷ ಜನ ಇದ್ದೀರಾ, ಇವತ್ತೆಲ್ಲ ಒಂದು ಕೆಲಸ ಮಾಡೋಣ, ಈ ಕಂಪನಿಗೆ ಹಾಕೋಣ, ಇವತ್ತೆಲ್ಲ ಸೇರಿ ಈ ಕಂಪನಿಗೆ ಹಾಕೋದು ಬೇಡ, ಈ ಕಂಪನಿ ಬರೀ ಇಷ್ಟೇ ಶೇರ್ ಮಾಡಿ ಹೇಳ್ಕೊಡ್ಬೋದಲ್ಲ ಅಲ್ಲಿ ಕುತ್ಕೊಂಡು. ಅದಾಗಲ್ಲ. ಹೇಳ್ಕೊಟ್ಬಿಟ್ಟು ಕಳಿಸ್ತಾರೆ. ಕಲ್ತಿರೋರೆಲ್ಲ ಬೇರೆ ಕಡೆ ಹೋಗಿ 10 ಜನಕ್ಕೆ ನಾವು ದುಡ್ಡು ಮಾಡ್ತೀವಿ, ನಮ್ಗೆ ಶೇರ್ ಬಹಳ ಗೊತ್ತಿದೆ, ನಾವೊಂದು 6 ತಿಂಗಳು ಮಾಡಿದ್ವಿ, ಸಕ್ಕ ದುಡ್ಡು ಬಂದಿದೆ ಅಂತ ತೋರಿಸ್ತಾರೆ. ಅವ್ರಿಗೆ ಬಂದಿದೆ ದುಡ್ಡು ಅಂತ ಅಲ್ಲಿ ಯಾರ್ಯಾರ ಜೊತೆನೋ ಸೇರಿಸಿ ಹಾಕ್ಸ್ತಾರೆ. ಚೊಂಬೆ, ಪಕ್ಕಾ ಚೊಂಬು. ಮೊನ್ನೆನೋ ಯಾರೋ ಟಿವಿಲಿ ಬಂದಿತ್ತು ನ್ಯೂಸಲ್ಲಿ, 30 ಕೋಟಿನೋ 50 ಕೋಟಿನೋ ಕೊಡೋದ್ರಂತೆ. ಎಲ್ಲರ ಹತ್ರ ಶೇರ್ ಹಾಕ್ಸ್ಕೊಂಡು 2-3 ತರ ಮೋಸ ಮಾಡ್ತಾರೆ. ಕೆಲವರು ಕಂಪ್ನಿಗೆ ದುಡ್ಡು ಹಾಕಿ ಬೆಳಿಲಿಲ್ಲ, ಯಾಕಂದ್ರೆ ದುಡ್ಡು ಕೊಟ್ಬಿಡ್ತಾರೆ, ಇವ್ರು ಅದ್ರಲ್ಲಿ ರಿಟೈನ್ ಮಾಡ್ಕೋತಾರೆ. ಶೇರ್ಸ್ ಅಲ್ಲಿ ಏನಾಗುತ್ತೆ, ಒಂದಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ, ಇವ್ರು ರಿಟೈನ್ ಮಾಡ್ಕೊಳ್ತಾರೆ. ನಮ್ಗೆ ಇಷ್ಟು ಪರ್ಸೆಂಟೇಜ್ ಕೊಡ್ಬೇಕು, ನಾವು ಇಷ್ಟು ಮಾಡ್ಕೊಡ್ತೀವಿ ಅಂತ. ಖುಷಿ, ತಗೊಳಪ್ಪ, ಜಾಸ್ತಿ ಬರುತ್ತೆ, ಬ್ಯಾಂಕ್ ಇಂಟ್ರೆಸ್ಟ್ ಗಿನ್ನ ಜಾಸ್ತಿ ಬರುತ್ತೆ, ಹಾಕು. ಅವ್ರ ಜಾತಕದಲ್ಲೂ ಕಳ್ಕೊಳ್ಳೋ ಕಾಂಬಿನೇಷನ್ ಇರುತ್ತೆ, ಇವ್ರು ಹಾಕೋರ್ ಜಾತಕದಲ್ಲೂ ಕಳ್ಕೊಳ್ಳೋ ಕಾಂಬಿನೇಷನ್ ಇರುತ್ತೆ, ಎರಡೂ ಸೇರುತ್ತೆ, ಕೊನೆಗೆ ಚೊಂಬೆ ಸಿಗೋದು. ಇವೆಲ್ಲ ಸ್ಪೆಕ್ಯುಲೇಟಿವ್ ಆಗಿರೋದೆಲ್ಲ ಗ್ಯಾರಂಟಿ ಇರಲ್ಲ. ಒಂದು ಗಂಡ ಹೆಂಡತಿ ಸಂಬಂಧಗಳೇ ಕೆಟ್ಟೋಗ್ತಾ ಇರ್ತವೆ. ಒಂದು ಗಂಡ ಹೆಂಡತಿ ಸಂಬಂಧಗಳೇ ಅಷ್ಟು ವರ್ಷ ಇರತಕ್ಕಂಥದ್ದೇ ಬಾಂಧವ್ಯ ಇರ್ತಕ್ಕಂಥದ್ದು. ಮಕ್ಕಳಾಗಿರೋರೇ ಡೈವರ್ಸ್ಗೆ ಹೋಗಿ ಗಲಾಟೆ ಮಾಡಿ ದುಡ್ಡುಗೋಸ್ಕರ ಹಾಕ್ತಾರೆ. ಇನ್ನು ಎಲ್ಲೋ ಯಾವುದೋ ಕಂಪನಿ, ನಿಮ್ಗೆ ಆ ಕಂಪನಿ ಓನರ್ ಗೊತ್ತಿಲ್ಲ, ಏನಿಲ್ಲ, ಅವನ ಮೇಲೆ ಹಾಕ್ತೀರಿ ನೀವು. ಅವ್ನಿಗೆ ಯಾವಾಗ ಎಲ್ಲೆಲ್ಲಿ ಭುಕ್ತಿಗಳು ಕೆಳಗೆ ಬೀಳ್ತಾವ, ಮೇಲೆ ಹೇಳ್ತಾವೋ, ಕಂಪ್ಲೀಟ್ಲಿ ಕ್ಲೋಸ್ ಆಗ್ತಾವೋ ಗೊತ್ತಿಲ್ಲ. ಅವರ ಅದೃಷ್ಟದ ಮೇಲೆ ನಿಮ್ಮ ಅದೃಷ್ಟ ನಿಂತಿದೆ. ನಿಮ್ಮ ಅದೃಷ್ಟ ನಿಂತಿರೋದು ನಿಮ್ಮ ಜಾತಕದ ಮೇಲೆ. ಎಲ್ಲಿವರೆಗೂ ನಿಮ್ಮ ಜಾತಕ ಚೆನ್ನಾಗಿ ಇರುತ್ತೋ ಅಲ್ಲಿವರೆಗೂ ನಿಮ್ಮ ಅದೃಷ್ಟ. ಎಲ್ಲಿವರೆಗೂ ನಿಮ್ಮ ಜಾತಕ ಡಮಾರ್ ಅಂತೂ ಅಲ್ಲಿ ಎಲ್ಲೆಲ್ಲ ಆಗ್ತಿರೋ ಅವ್ರದೆಲ್ಲ ಡಮಾರ್ ಅಂದಿರುತ್ತೆ. ಫಿಕ್ಸೇಷನ್ ಇಲ್ಲದ್ರೆ ನಾವು ಮಾಡ್ಬೋದಲ್ಲ, ಎಲ್ಲ ಟಿವಿಲಿ ಬರೋ ಅಸ್ಟ್ರಾಲಜರ್ಸ್ ಎಲ್ಲ ಮಾಡ್ಬೋದಲ್ಲ. ಯಾಕೆ ಕರೆದು 30,000 ಕೊಡಿ ಪೂಜೆಗೆ, 50,000 ಕೊಡಿ ಪೂಜೆ ಅಂತ ಆ ದಾರಿ ಹುಡ್ಕೊಂಡಿರ್ತಾರ ಅವ್ರಲ್ಲಿ, ದುಡ್ಡು ಬರೋ ದಾರಿ. ಅವ್ರು ಯಾಕೆ ಪೂಜೆ ಮಾಡಿಸಿ ಇಂಥದಕ್ಕೆ ಹಾಕಿದ್ರೆ ಹಿಂಗ್ ಬರುತ್ತೆ, ಇಂಥದಕ್ಕೆ ಹಾಕಿದ್ರೆ ಹಿಂಗ್ ಬರುತ್ತೆ. ಅದಕ್ಕೆ ಜ್ಯೋತಿಷ್ಯನ ಅವ್ರನ್ನ ಇದೆಲ್ಲ ಹೋಗಿ ಕೇಳಿ, ನನ್ನನ್ನು ಮಾತ್ರ ಕೇಳ್ಬಿಡಿ. ಯಾಕಂದ್ರೆ ನಾನು ಯಾವಾಗ್ಲೂ ಎಗೇನ್ಸ್ಟ್ ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್. ನಾನು ಒಬ್ಬನೇ, ಕರ್ನಾಟಕ ಇಡೀ ನಾನು ಒಬ್ಬನೇ ಹೇಳೋದು. ಪರಿಹಾರಗಳು ವರ್ಕ್ ಆಗಲ್ಲ ರೀ, ಪರಿಹಾರಗಳು ವರ್ಕ್ ಆಗಲ್ಲ, ಬರ್ದಿಟ್ಕೊಳ್ಳಿ.
ನೀವು ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, 3 ಲಕ್ಷ ಅಲ್ಲ, 50,000 ಖರ್ಚು ಮಾಡಿ. ನೀವು ನ್ಯೂಮರಾಲಜಿಗೆ ಹೋಗಿ ಖರ್ಚು ಮಾಡಿದಿರೋ, ಅದ್ಯಾವುದೋ ಅಂಜನಾ ಹಾಕಕ್ಕೆ ಹೋಗಿ ಖರ್ಚು ಮಾಡಿದಿರೋ, ಅದ್ಯಾವುದೋ ಶಾಸ್ತ್ರ ಕೇಳಕ್ಕೆ ಅವರೆಲ್ಲೋ ಹೋಗ್ತಾರೆ, ಇಲ್ಲೆಲ್ಲೋ ಹೋಗ್ತಾರೆ, ಅಲ್ಲೋಡೋಗಿ ಇಲ್ಲೋಗಿ ಖರ್ಚು ಮಾಡಿದಿರೋ, ನಿಮ್ಮ ಟೈಮ್ ಬರೋವರೆಗೂ ನಿಮ್ಮ ಟೈಮ್ ಚೇಂಜ್ ಮಾಡೋಕ್ಕಾಗಲ್ಲ. ನಿಮ್ಮ ಟೈಮ್ ಚೇಂಜ್ ಆಯ್ತು ಅಂದ್ರೆ ಯಾರೂ ಅದನ್ನ ಮುಟ್ಟಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ಲೈಫ್ ಅಂದ್ರೆ ಟೈಮ್ ಬರೋವರೆಗೂ ಕಾಯಲೇಬೇಕು. ದಟ್ ಈಸ್ ದಿ ರೂಲ್. ಟೈಮ್ ಬರೋವರೆಗೂ ಕಾಯಲೇಬೇಕು. ಈ ಪೂಜೆ ಪುನಸ್ಕಾರದಿಂದ ನಾನು ಟೈಮ್ನ ಬದಲಾಯಿಸ್ಕೊಳ್ತೀನಿ, ಬೇಗ ಆಗ್ಬಿಡುತ್ತೆ ಅನ್ನೋದು ಅದರಷ್ಟು ಮುಟ್ಟಾಳ್ತನ ನಮ್ಮ ಹಿಂದೂ ಧರ್ಮದಲ್ಲಿ ಅದನ್ನು ಬರೆದಿಲ್ಲ. ನಮ್ಮ ಕಾಂಪೌಂಡರ್ ಶಾಹಿಗಳು ಹೇಳ್ತಾರೆ, ಅದನ್ನು ನಂಬಿಕೊಂಡು ಓಡ್ತಾ ಇದ್ದೀರಾ. ಕಾರಣ ನಿಮ್ಮ ಸೋಷಿಯಲ್ ಪ್ರೆಷರಿಂದ. ಸೋಷಿಯಲ್ ಪ್ರೆಷರ್. ನಿಮ್ಮ ಮಕ್ಕಳಿಗೆ ಮದುವೆ ಆಗಿರಲ್ಲ, ಅವರ ಜಾತಕದಲ್ಲಿ ಏನೋ ಡಿಲೇ ಇರುತ್ತೋ, ಇನ್ನೊಂದೇನೋ ಇರುತ್ತೆ, ಲವ್ ಇರ್ಬೋದೋ, ಇನ್ನೊಂದಿರುತ್ತೆ, ಅಥವಾ ಲೇಟ್ ಆಗಬೇಕು, ಇಲ್ಲಿ ಓದಬೇಕು ಅಂತಿರುತ್ತೆ, ಕಾಂಬಿನೇಷನ್ಗಳು ತೋರಿಸ್ತಾ ಇರುತ್ತೆ. ನಿಮಗೆ ಸೋಷಿಯಲ್ ಪ್ರೆಷರ್ ಇರುತ್ತೆ, ಅಯ್ಯೋ ಅವ್ರು ಕೇಳ್ತಾ ಇದಾರೆ, ಇವ್ರು ಕೇಳ್ತಾ ಇದಾರೆ ಅಂತ. ಆ ಸೋಷಿಯಲ್ ಪ್ರೆಷರ್ ಏನ್ ಮಾಡ್ತೀರಾ? ಅಸ್ಟ್ರಾಲಜಿ ಇಸ್ ಎ ರಿಲಯಬಲ್ ಸಬ್ಜೆಕ್ಟ್ ಅಂತ ಓಡೋಗ್ತೀರಾ. ಅಲ್ಲಿ ಹೋಗಿದ ತಕ್ಷಣ ಏನ್ ಮಾಡ್ತಾರೆ, 7ನೇ ಮನೇಲಿ ಅವನಿದ್ದಾನೆ, 4ನೇ ಮೇಲೆ ಇವನಿದ್ದಾನೆ, 2ನೇ ಮೇಲೆ ಇವನಿದ್ದಾನೆ. ಅವ್ನು ಕುತ್ಕೊಂಡಿರೋ ಪರಿಸ್ಥಿತಿನೇ ನೀವು ಅರ್ಥ ಮಾಡ್ಬೇಕು. ಅವನೇ ಅವನ ಜೀವನನ ಬದಲಾಯಿಸ್ಕೊಂಡಿಲ್ಲ. ನನ್ನ ಜೀವನನೂ ಬದಲಾಗಲ್ಲ, ಅದನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ನನ್ನ ಜೀವನ ನಾನು ಬದಲಾಯಿಸ್ಕೊಳಕ್ಕಾಗಲ್ಲ. ನಾನು ಇಲ್ಲಿ ಬಂದು ನಿಮ್ಗೆ ಹೇಳಿ ಪಾಠ ಹೇಳ್ಕೊಡ್ಬೇಕು, ಅದೇ ನನ್ನ ಕರ್ಮ. ನನಗೆ ಇದೆಲ್ಲ ತಿಳ್ಕೊಂಡು ನಾನು ಕಾರ್ಪೊರೇಟ್ರು, ಇದೆಲ್ಲ ತಿಳ್ಕೊಂಡು ನಾನು ಮಿನಿಸ್ಟರ್ ಆಗಕ್ಕೆ ನನ್ನ ಜಾತಕದಲ್ಲಿ ಇಲ್ಲ ಸ್ವಾಮಿ. ಯಾವ ಪೂಜೆ ಮಾಡಿದ್ರು ಇಲ್ಲ. ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಏನೇನೋ ಪೂಜೆಗಳು ಯಾವುದೂ ಇಲ್ಲ. ಸುಮ್ಮನೆ ಓಡೋಗ್ತಾರೆ. ಯಾರೋ ಒಂದು 4 ಸೆಲೆಬ್ರಿಟಿಗೆ ಏನೋ ಒಂದು ಹೇಳ್ಬಿಡ್ತಾರೆ. ಆಂಧ್ರದಲ್ಲಿ ಯಾರು ಇರ್ತಾರೆ, ಆ ಸೆಲೆಬ್ರಿಟಿ ಒಂದು 4-10 ಜನಕ್ಕೆ ಒಂದು ಇಬ್ಬರದು ಸಕ್ಸಸ್ ಆಗ್ಬಿಡುತ್ತೆ. ಆ ಸೆಲೆಬ್ರಿಟಿ ಫೋಟೋ ಪಕ್ಕದಲ್ಲಿ ಹಾಕೊಂಡು ಇಟ್ಕೊಂಡಿರ್ತಾರೆ. ನಿಮ್ದು ಬದುಕು ಸೆಲೆಬ್ರಿಟಿ ಮಾಡ್ಬಿಡ್ತಾರೆ ಅಂತ ಸಾಮಾನ್ಯ ಜನರು ಮೂಢರಾಗಿ ಓಡೋಗ್ತಾ ಇರೋದು ಜಾಸ್ತಿ. ನಿಮ್ಮ ಜಾತಕದಲ್ಲಿ ಸಮಯ ಬಂದಾಗ ಸ್ಟಾರ್ ಬರುತ್ತೆ ಅಂದ್ರೆ ಯಾರು ತಡೆಯಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ನಿಮ್ಮ ಸಮಯ ಬರೋದಿಲ್ಲ. ತಿಪ್ಪರ್ಲಾಗ ಹಾಕಿದ್ರು ಹೀಗೆ ಇರುತ್ತೆ ಅಂದ್ರೆ, ಭಗವಂತನ ನೀವು ತಲೆ ಚೆಚ್ಕೊಂಡ್ರು, ಕಾಲು ಚೆಚ್ಕೊಂಡ್ರು, ಉಳು ಸೇವೆ ಮಾಡಿದ್ರು, ರಕ್ತ ಹಿಂಗ್ ಚುಚ್ಕೊಂತೀರಾ, ಎಲ್ಲೆಲ್ಲಿ ಚುಚ್ಕೋತೀರ ಚುಚ್ಕೊಳ್ಳಿ, ಗಾಡ್ ವಿಲ್ ನೆವರ್ ಕಮ್ ಟು ಯು. ಹಿ ಇಸ್ ಆಲ್ರೆಡಿ ಟೋಲ್ಡ್. ನಿನ್ನ ಕರ್ಮ, ನಿನ್ನ ಹಿಂದಿನ ಕರ್ಮ ಏನಿದೆಯೋ ಅದನ್ನ ಈಗ ಅನುಭವಿಸ್ತೀಯ. ಆ ಅನುಭವಿಸೋದು ದಶಾಭುಕ್ತಿಲಿ ಬರುತ್ತೆ. ಆ ಅನುಭವಿಸೋ ಟೈಮಲ್ಲಿ ದಶಾಭುಕ್ತಿ ಕಾಲದಲ್ಲಿ ಅಪ್ ಇದ್ರೆ ಅಪ್ ಆಗುತ್ತೆ, ಡೌನ್ ಇದ್ರೆ ಡೌನ್ ಆಗುತ್ತೆ, ಯಾವುದೂ ಆಗಲ್ಲ. ಉಂಗುರ ರುದ್ರಾಕ್ಷಿ ಹಾಕೊಂಡಾಗ ಎಲ್ಲೋ ಒಂದು ಕಡೆ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಅಪ್ ಟೈಮ್ ಬರುತ್ತೆ, ಅದು ಸ್ವಲ್ಪ ಇನ್ಕ್ರೀಸ್ ಮಾಡುತ್ತೆ. ಇಟ್ ಈಸ್ ಓನ್ಲಿ ಎ ಬಫರ್ ಝೋನ್ ಅಷ್ಟೇ. ಇಟ್ ಈಸ್ ನಾಟ್ ಎ ಟರ್ನ್ ಅರೌಂಡ್ ಝೋನ್. ಟರ್ನ್ ಅರೌಂಡ್ ಝೋನ್ ಅಲ್ವೇ ಅಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ನಮ್ಮ ಟಿವಿ ಎಷ್ಟರ ಮಟ್ಟಿಗೆ ರೀಚ್ ಆಗುತ್ತೆ ಗೊತ್ತಿಲ್ಲ. ದೊಡ್ಡ ದೊಡ್ಡ ಟಿವಿಲಿ ಜಾಸ್ತಿ ಜನ ನೋಡ್ತಾರೆ, ಚಿಕ್ಕ ಚಿಕ್ಕ ಟಿವಿಲಿ ಕಮ್ಮಿ ನೋಡ್ತಾರೆ ಅಂತ ಹೇಳ್ತಾರೆ. ಬಟ್ ನಮ್ಮ ಸಂತ ಚಾನಲ್ಲೇ ಸಿಕ್ಕಾಪಟ್ಟೆ ನೋಡ್ತಾರೆ. ನಮ್ಮ ನಕ್ಷತ್ರ ನಾಡಿ ಇಸ್ ನಂಬರ್ 1. ಎಲ್ಲೆಲ್ಲಿಂದನೂ ನಕ್ಷತ್ರ ನಾಡಿ ಅಂತ ಹುಡ್ಕೊಂಡ್ ಬರ್ತಾರೆ. ಸಾರ್ ನಾವ್ ಎಷ್ಟೊಂದು ನೋಡಿದ್ವಿ, ನಿಮ್ ತರ ಸ್ಟ್ರೈಟ್ ಫಾರ್ವರ್ಡ್ ಡೇರಿಂಗ್ ಇದ್ರಲ್ಲಿ ಡೇರಿಂಗ್ ಏನ್ರಿ? ನಾನು ಒಂದೇ ಒಂದು ಮಾತು ಹೇಳ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಇದ್ರಲ್ಲಿ ಡೇರಿಂಗ್ ಏನಿದೆ ಅದು ಹೇಳ್ಬೇಕು. ಇದಕ್ಕೆ ಯಾಕೆ ನಾಟಕ ಆಡ್ಬೇಕು? ನಾಟಕ ಯಾಕೆ ಆಡ್ಬೇಕು ಇದಕ್ಕೆ? ಇಲ್ಲ ರೀ, ನಿಮ್ಮ ಜೀವನದಲ್ಲಿ ಇದಿಲ್ಲ. ಇದೆಯಾ? ಈ ಟೈಮ್ ಬರುತ್ತೆ. ಅಲ್ಲಿವರೆಗೂ ಮಂತ್ರ ಹೇಳ್ಕೊಳ್ಳಿ. ಮಂತ್ರ ಏನ್ ಮಾಡುತ್ತೆ? ಮಂತ್ರ ಹೇಳಕ್ ಕಷ್ಟ. ಮಂತ್ರ ಏನ್ ಮಾಡುತ್ತೆ? ಮನಸ್ಸನ್ನ ಸ್ಟ್ರಾಂಗ್ ಮಾಡುತ್ತೆ ಅಷ್ಟೇ. ಅದನ್ನ ಪ್ರಿಪೋನ್ ಮಾಡ್ಬಿಡಲ್ಲ. ನಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ಮುಂದೆ ಬರೋದನ್ನ ಜಯಿಸಕ್ಕೆ ಕಾನ್ಫಿಡೆನ್ಸ್ ಕೊಡುತ್ತೆ. ಪೂಜೆ ಮಾಡೋದು ಈಸಿ, ಮಂತ್ರ ಹೇಳೋದು ಕಷ್ಟ. ನಮ್ಮ ಹಿಂದೂ ಧರ್ಮದಲ್ಲಿರೋರಿಗೆ ಮಂತ್ರ ಹೇಳ್ಬಿಟ್ರೆ ಇದಾಗುತ್ತೆ. ಅದಕ್ಕೆ ಪೂಜೆ ಆದ್ರೆ ಇಮಿಡಿಯೇಟ್ ಹಾಕು, ಒಂದು 25,000 ಹೋಗು ಕಾಳಹಸ್ತಿಗೆ ಕೊಡು, ಅಲ್ಲಿ ಒಂದು 10,000 11,000. ಕಾಳ ಸ್ವಲ್ಪ ದೋಷ ಇದೆ ಅಂತ ಹೋಗಿದ ತಕ್ಷಣ ನಾಳೆ ಬೆಳಿಗ್ಗೆನೆ ಮನ್ಮಥ ಬಂದ್ಬಿಡ್ತಾನೆ ಮನೆಗೆ, ಮಹಾರಾಜ ಬಂದ್ಬಿಟ್ಟು ನಿಂತ್ಕೊಂತಾನೆ ಮನೆಗೆ. ಇಷ್ಟು ದಿವಸ ಯಾಕಪ್ಪ ಬಂದಿಲ್ಲ? ಯಾಕೆಂದ್ರೆ ನಾನು ಬರಕ್ ರೆಡಿ ಇದ್ದೆ, ಕಾಳ ಸ್ವಲ್ಪ ದೋಷ ಇತ್ತು ನಿಮ್ಮ ಮಗಳಿಗೆ, ಅದಕ್ಕೆ ನಾನು ಬಂದಿರಲಿಲ್ಲ. ನೀವೆಲ್ಲ ಅದೆಲ್ಲ ಪೂಜೆ ಮಾಡಿಸ್ಕೊಂಡ್ಬಂದು ನಾನು ಬಂದು ನಿಂತಿದ್ದೀನಿ ನಿಮ್ಮ ಮನೆಗೆ. ಮುಟ್ಟಾಳ್ರ ಕೆಲಸ ಇವೆಲ್ಲ. ಶಾಸ್ತ್ರ ಸಂಪ್ರದಾಯ ನಂಬರ್ 1 ನಮ್ಮ ಹಿಂದೂ ಧರ್ಮದಲ್ಲಿ. ಈ ದೋಷ ಗೀಷ ಎಲ್ಲ ಬರೀ ಮೂಢನಂಬಿಕೆ. ದೇವರಿದ್ದಾನೆ, ಭಗವಂತ ಇದ್ದಾನೆ, ಹಣೆ ಬರ ಇದ್ದಂಗೆ ಕೊಡ್ತಾನೆ. ಕಷ್ಟ ಬಂದಾಗ ನೆಮ್ಮದಿ ಕೊಡಕ್ಕೆ ಅಲ್ಲಿ ಹೋಗ್ತೀವಿ ಅಷ್ಟೇ. ಅದು ಬಿಟ್ರೆ ಫಲ ಕೊಡಕ್ಕೆ ಯಾವ ದೇವರು ಎಲ್ಲೂ ಕೂತಿಲ್ಲ. ದೇರ್ ಇಸ್ ನೋ ಗಾಡ್ ಎನಿವೇರ್ ಸಿಟಿಂಗ್ ಟು ಗಿವ್ ಯು ರಿಸಲ್ಟ್ಸ್. ಇದನ್ನ ಯಾವತ್ತು ಯಾರು ತಾಯಂದಿರು ಮನೇಲಿರ್ತಕ್ಕಂಥವ್ರೆಲ್ಲ ಅರ್ಥಕೊಂಡು ಬದಲಾಯಿಸ್ತಿರೋ, ಟೈಮ್ ಬಂದಾಗ ಆಗತ್ತೆ ಅಂತ ಸಮಾಧಾನ ಇರ್ತೀರಾ. ಅಕ್ಕಪಕ್ಕದವರು, ನಿಮ್ಮ ಸಂಬಂಧಿಕರು ಮದುವೆ ಆಗಿಲ್ಲ ಅಲ್ಲಾಗಿಲ್ಲ ಅಂತೆಲ್ಲ ತಲೆ ಕೆಡಿಸ್ಕೊಂಡು, ಆ ಮಕ್ಳಿಗೂ ತಲೆ ಕೆಡಿಸ್ಕೊಂಡು, ಒಂದು ಇರೋ ಬರೋ ಜ್ಯೋತಿಷ್ಯರೆಲ್ಲ ಹತ್ರ ಎಲ್ಲ ಹೋಗಿ ಆ ಮಕ್ಕಳಿಗೆ ಕೊನೆಗೆ ಜ್ಯೋತಿಷ್ಯದ ಮೇಲೆ ವಿಶ್ವಾಸನೇ ಇಲ್ದಂಗೆ ದರಿದ್ರ ಈ ಜ್ಯೋತಿಷ್ಯ ಅಂತ ಹೇಳಿ ಮಾಡ್ತಾ ಇರೋ ಮೊದಲ ತಪ್ಪೇ ನೀವೇ ಮೊದಲು ತಪ್ಪು ಮಾಡ್ತಾ ಇರೋದು.
ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಹಲೋ, ನಾನು ಸುಮಾ ಅಶೋಕ್ ಅಂತ ಹೇಳಿ, ನಾನು ಅವರ ಗುರೂಜಿಯವರ 100 ಬ್ಯಾಚ್ ನ ಸ್ಟೂಡೆಂಟ್ ಆಗಿದ್ದೇನೆ. ನಾನು ಒಂದು 4 ತಿಂಗಳು ಹಿಂದೆ ಮಾತ್ರ ನಾನು ಇದ್ರ ಬಗ್ಗೆ ಏನೋ ಸರ್ಚ್ ಮಾಡ್ತಾ ಇದ್ದಾಗ ಗುರೂಜಿಯವರ ಒಂದು ವಿಡಿಯೋ ಸಿಕ್ತು ನನಗೆ. ಆ ನಂತರ ಅವರು ಯಾವುದೋ ಒಂದು ಕಾಳಸರ್ಪ ದೋಷದ ಬಗ್ಗೆ ಮಾತಾಡಿದ್ರು. ಅದನ್ನು ನೋಡಿದ ನಂತರ ನನಗೆ ಹೌದು, ಬೇರೆಯವರೆಲ್ಲ ತುಂಬಾ ಏನೇನೋ ಸುಮ್ಮನೆ ಜನರಿಗೆ ತಪ್ಪು ಕಲ್ಪನೆಗಳನ್ನ ಕೊಡ್ತಾ ಇದ್ದಾರೆ, ಇವರು ಏನೋ ಬೇರೆ ಒಂದು ಸಿಸ್ಟಮ್ ಅಲ್ಲಿ ನಮಗೆ ಜ್ಯೋತಿಷ್ಯ ಹೇಳ್ಕೊಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಯ್ತು. ಹಾಗಾಗಿ ಅವ್ರದ್ದು ಒಂದು ಕ್ಲಾಸ್ ಇರೋದು ಗೊತ್ತಾಗಿ ಅವ್ರ ಕ್ಲಾಸಿಗೆ ನಾನು ಜಾಯ್ನ್ ಆದೆ. ಈ 100 ಬ್ಯಾಚ್ ಮುಗಿಸಿದ್ದೀನಿ ನಾನು. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ನನಗೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಓಕೆ. ನಮ್ಮ ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆ ಆಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರೂಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.